ಅಪ್ಪನ ಹೆಸರಿನಲ್ಲಿ ಮಗ ದರ್ಬಾರ್ ನಡೆಸ್ತಾ ಇರುವಂತಹ ಘಟನೆ ಇದು. ಸರ್ಕಾರಿ ಕಾರ್ನಲ್ಲಿ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಪುತ್ರನ ದರ್ಬಾರ್. ಆಸ್ಪತ್ರೆಯಲ್ಲಿ ರುದ್ರಪ್ಪ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಮಗ ದರ್ಶನ್ ಸರ್ಕಾರಿ ಕಾರ್ನಲ್ಲಿ ದರ್ಬಾರನ್ನು ಮುಂದುವರಿಸಿದ್ದಾನೆ. ಆಕ್ಸಿಡೆಂಟ್ನಲ್ಲಿ ಗಾಯಗೊಂಡು ಆಸ್ಪತ್ರೆಯನ್ನು ಸೇರಿದ್ದಾರೆ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ. ಇತ್ತ ಡೆಪ್ಯೂಟಿ ಸ್ಪೀಕರ್ಗೆ ಕೊಟ್ಟಿರುವಂತಹ ಕಾರ್ನಲ್ಲಿ ಪುತ್ರ ದರ್ಶನ್ ಕಾರುಬಾರು ನಡೆಸ್ತಾ ಇದ್ದಾನೆ. ತನ್ನ ಬೆಂಬಲಿಗರ ಜೊತೆಗೆ ನಗರ ಸಂಚಾರವನ್ನು ಮಾಡಿದ್ದಾನೆ ರುದ್ರಪ್ಪ ಲಂಬಾಣಿ ಪುತ್ರ ಅನ್ನೋದು ಗೊತ್ತಾಗ್ತಾ ಇದೆ. ಸರ್ಕಾರಿ ಕಾರಿನ ನಂಬರು KA05G6000ರಲ್ಲಿ ಸಂಚಾರವನ್ನು ನಡೆಸಿರುವಂಥದ್ದು. ಬೆಂಗಳೂರಿನಿಂದ ಹಾವೇರಿಯವರೆಗೂ ಕೂಡ ಇದೇ ಕಾರ್ನಲ್ಲಿಯೇ ಬೆಂಬಲಿಗರ ಜೊತೆಗೆ ಸುತ್ತಾಟವನ್ನು ನಡೆಸಿರುವಂಥದ್ದು. ಆ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ ಲಮಾಣಿ, ರುದ್ರಪ್ಪ ಲಮಾಣಿಯವರ ಪುತ್ರ. ಡೆಪ್ಯೂಟಿ ಸ್ಪೀಕರ್ಗೆ ಕೊಟ್ಟಿರುವಂತಹ ಕಾರು, ತಂದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆ ಕಾರನ್ನು ತಗೊಂಡು ಈಗ ರಾಜಾರೋಷವಾಗಿ ಸಿಕ್ಕ ಕಡೆಗಳಲ್ಲಿ ಮಗ ಓಡಾಡ್ತಾ ಇರುವಂಥದ್ದು. ಆಸ್ಪತ್ರೆಯಲ್ಲಿ ಒಂದು ಕಡೆ ರುದ್ರಪ್ಪ ಲಮಾಣಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇದೆ, ಕಾರಣ ಅವರು ಕಾರ್ ಆಕ್ಸಿಡೆಂಟ್ನಲ್ಲಿ ಗಾಯಗೊಂಡಿದ್ದಾರೆ. ಮತ್ತೊಂದು ಕಡೆ ಅಪ್ಪ ಆಸ್ಪತ್ರೆ ಸೇರ್ತಾ ಇದ್ದ ಹಾಗೆ ಮಗ ಅವ್ರ ಕಾರ್ ತಗೊಂಡು ಊರೂರು ಬೀದಿ ಸುತ್ತುತ್ತಾ ಇರುವಂತಹ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪಕ್ಕೀರಯ್ಯ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ಯಾರೆ. ಪಕ್ಕೀರಯ್ಯ, ಏನು ಕಥೆ ಇದು ಅಂಥೇಳಿ ಅಪ್ಪನ ಹೆಸರು, ಮಗ ಓಡಾಟ ನಡೆಸ್ತಾ ಇರುವಂಥದ್ದು, ಹೇಳೋರು ಕೇಳೋರು ಯಾರು ಇಲ್ವಾ ಇವರಿಗೆ ಅಂತ? ಖಂಡಿತವಾಗ್ಲೂ ಪ್ರೇಮ್, ಡೆಪ್ಯೂಟಿ ಸ್ಪೀಕರ್ ಅಂದರೆ ಭಾಳಷ್ಟು ಗೌರವ ಇರುವಂಥ ಹುದ್ದೆ. ಆದರೆ ಆ ಡೆಪ್ಯೂಟಿ ಸ್ಪೀಕರ್ ಅವರಿಗೆ ಕಳೆದ ಒಂದು 15-20 ದಿನಗಳ ಹಿಂದೆ ಅಪಘಾತವಾಗಿತ್ತೆ. ಅಪಘಾತದ ಹಿನ್ನೆಲೆಯಲ್ಲಿ ಬೆಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ತಿದ್ದಾರೆ. ಆದರೆ ಮಗ ದರ್ಶನ್ ಮಾತ್ರ ಸರ್ಕಾರಿ ಕಾರ್ನಲ್ಲಿ ಅಂಧಾ ದರ್ಬಾರ್ ನಡೆಸಿರುವಂಥದ್ದು. ಅಂದರೆ ಅವರ ಸರ್ಕಾರಿ ಕಾರ್ನಲ್ಲಿ, ಡೆಪ್ಯೂಟಿ ಸ್ಪೀಕರ್ ಅವರ ಕಾರ್ನಲ್ಲಿ ಓಡಾಡುವ ಮೂಲಕ ದರ್ಬಾರವನ್ನು ನಡೆಸಿರುವಂಥದ್ದು. ಅಂದರೆ ಭಾಳಷ್ಟು ಉದ್ಯಮ ಇದು ಮಾಡ್ತಿರ್ತಾರೆ, ಆದರೆ ಸ್ವಂತ ಕಾರುಗಳು ಕೂಡ ಮನೆಯಲ್ಲಿರ್ತವೆ. ಆದರೆ ಅದನ್ನು ಬಿಟ್ಟು ಸರ್ಕಾರಿ ವಾಹನದಲ್ಲಿ ಓಡಾಡುವ ಮೂಲಕ ಅವರ ಬೆಂಬಲಿಗರ ಜೊತೆಗೆ ನಗರ ಸಂಚಾರ ಆಗಿರ್ಬೋದು. ಬೆಂಗಳೂರಿನಿಂದ ಹಾವೇರಿಗೆ ಬಂದಿರುವಂಥದ್ದು. ಪ್ರವಾಸಿ ಮಂದಿರಕ್ಕೆ ಆಗಮಿಸುತ್ತಿದ್ದಂತೆ ಡೆಪ್ಯೂಟಿ ಸ್ಪೀಕರ್ ಅವರ ಕಾರ್ ನೋಡ್ತಿದ್ದಂತೆ ಜನರು ಕೂಡ ಡೆಪ್ಯೂಟಿ ಸ್ಪೀಕರ್ ಅವರೇ ಬಂದರು ಅಂತ ಕೆಲವು ಅಧಿಕಾರಿಗಳು ಎಲ್ಲಿದ್ದಾರೆ ರುದ್ರಪ್ಪ ಲಮಾಣಿ ಅವರು ಅನ್ನೋ ಮಾತನ್ನು ಕೇಳಿರುವಂಥದ್ದು. ಆದರೆ ಅದರಲ್ಲಿ ಇಳಿದು ಬಂದಿದ್ದು ದರ್ಶನ್ ಲಮಾಣಿ ಅವರು ಮಿನಿಮಮ್ ಕಾಮನ್ ಸೆನ್ಸ್ ಬೇಕು. ಅಂದರೆ ಸರ್ಕಾರಿ ವಾಹನಗಳನ್ನು ಬಳಕೆ ಮಾಡಬೇಕು, ಅಧಿಕಾರಿಗಳು ಇದನ್ನು ತಿಳುವಳಿಕೆ ಹೇಳಬೇಕು. ಆದರೆ ತಂದೆಯ ಅಧಿಕಾರದಲ್ಲಿ ಮಗ ಸರ್ಕಾರಿ ವಾಹನದಲ್ಲಿ ಓಡಾಡುವ ಮೂಲಕ ಅಂಧಾ ದರ್ಬಾರನ್ನು ವ್ಯಕ್ತಪಡಿಸಿರುವಂಥದ್ದು. ಹೀಗಾಗಿ ಹಾವೇರಿ ಜಿಲ್ಲೆಯ ಜನರು ಕೂಡ ಅವರೇ ಬಂದ್ರಪ್ಪ, ಯಾವಾಗಿನ ಗುಣಮುಖರಾದರು ರುದ್ರಪ್ಪ ಲಮಾಣಿಯವರು. ಹಾಗಾಗಿ ಕೆಲವು ಅಧಿಕಾರಿಗಳು ಕೂಡ ರುದ್ರಪ್ಪ ಲಮಾಣಿಯವ್ರನ್ನ ಕೇಳಿರುವಂಥದ್ದು. ಆದರೆ ಇನ್ನೂ ಕೂಡ ಬೆಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ರುದ್ರಪ್ಪ ಲಮಾಣಿಯವರು ಪಡಿತಿರುವಂಥದ್ದು. ಹೀಗಾಗಿ ಮಗ ಸರ್ಕಾರಿ ವಾಹನದಲ್ಲಿ ಓಡಾಡುವ ಮೂಲಕ ನಗರದಲ್ಲಿ ದರ್ಬಾರನ್ನು ನಡೆಸಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಪಕ್ಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಮಗ ದರ್ಶನ್ ಸರ್ಕಾರಿ ಕಾರ್ನಲ್ಲಿ ದರ್ಬಾರ್ ಮಾಡಿರುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಜನ ಕೂಡ ವ್ಯಾಪಕವಾಗಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಡೆಪ್ಯೂಟಿ ಸ್ಪೀಕರಿಗೆ ಕೊಟ್ಟಂತಹ ಕಾರನ್ನು ಈತ ಯಾಕೆ ಉಪಯೋಗಿಸ್ತಾ ಇದ್ದಾನೆ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅಪ್ಪ ಒಂದು ಕಡೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟು, ಇತ್ತ ಮಗ ಅಪ್ಪನ ಕಾರ್ನಲ್ಲಿ ಸುತ್ತಾಟವನ್ನು ನಡೆಸ್ತಾ ಇರುವಂಥದ್ದು. ಸರ್ಕಾರಿ ಕೆಲಸಕ್ಕೂ ಅಲ್ಲ, ಅತ್ಲಾಗೆ ಅವರ ಹೆಸರಲ್ಲಿರುವಂತಹ ಕಾರೂ ಅಲ್ಲ. ಅವರ ನಡೆನೇ ಈಗ ವ್ಯಾಪಕ ಆಕ್ರೋಶ ಕಾರಣವಾಗ್ತಾ ಇದೆ. ಹೇಳೋರು ಕೇಳೋರು ಯಾರು ಇಲ್ವಾ ಅಂಥೇಳಿ ಜನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ.